हरि ओम। हरि ओम महोदय। हरि ओम ममता सुमना। हरि ओम महोदय। श्रूयते? आमां श्रूयते। ಸುಮನಾ ಅವ್ರಿಗೂ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳ್ತಿದೆ. ಮುಂದುವರಿಯೋಣ. ಹಾ ಸರ್. ಇದಂ ಕವಿಭ್ಯಃ ಪೂರ್ವೇಭ್ಯೋ ನಮೋ ವಾಕಂ ಪ್ರಶಾಸ್ಮಹೇ ವಂದೇ ಮದೇವತಾಂ ವಾಚಂ ಅಮೃತಾಂ ಆತ್ಮನಃ ಕಲಾಂ. ನಿನ್ನೆ ಎಲ್ಲಿವರೆಗೆ ಚರ್ಚೆ ಮಾಡಿದ್ವಿ? ಅದರ ಸಾರಾಂಶ ಒಂದೆರಡು ವಾಕ್ಯದಲ್ಲಿ ಹೇಳ್ಬೋದಾ? हरि ओम. ಕೇಳ್ತಾ ಇದೆಯಾ? इदानीं श्रूयते महोदय, मध्ये न श्रुतम्। मध्ये मया उक्तं ह्यस्तनस्य सारांशं द्वित्रिवाक्यैः कथयितुं शक्यते वा? पूर्वं मुरला अपि च तमसा नदीभ्यां वार्तालापः भविष्यति अभवत्। ते प्रथमं ते रामस्य कीदृशः रामस्य का गतिः इति चर्चां कुर्वन्ति। अनन्तरं सीतायाः आगमनं भवति। तस्यै भागीरथी वरं ददाति। सा कस्यामपि न दृश्यति इति वरं ददाति। शम्भुकवृत्तान्तं ते पुनः कथयन्ति। तावदेव स्मरणम्। पुनः इदानीं मङ्गलग्रन्थिः संख्यामङ्गलग्रन्थिः लवकुशयोः अस्ति, अतः ते सर्वाः विचिन्ताः सन्ति आश्रमे। ಸುಮನಾ ಅವರೇನಾದರೂ ಜೋಡಿಸ್ಬೇಕಾ? ನೀವಿನ್ನೇನಾದ್ರೂ ಜೋಡಿಸೋದಿದ್ಯಾ ವಿಚಾರ ಅಂದೆ. ಸರ್ ಅದೇ ಅವ್ನ್ ಲವಕುಶರಿಗೆ 12 ವರ್ಷ ಆದ್ಮೇಲೆ ಉಪನಯನ ಮಾಡಕ್ಕೆ ಅದನ್ನ ಹೇಳ್ತಾರಲ್ಲ, ತಮಸೆ ಭಾಗೀರಥಿ ಹೇಳ್ತಾಳೆ. ಮತ್ತೆ ಆ ವಂಶ ಅವರು ಸೂರ್ಯ ವಂಶದ ಆಗಿದ್ರಿಂದ ಆ ವಂಶದವ್ರೆಲ್ರು ಅಂದ್ರೆ ಅವ್ರಿಬ್ಬರಿಗೂ ಹಾರೈಸ್ತಾರೆ ಅಂತ. ಮುಂದೆ ಅಷ್ಟೇ ಸರ್. ಇಲ್ಲಿ
ನಿನ್ನೆಯ ಚರ್ಚೆ ಪ್ರಾಯಶಃ ಅದರ ಸಾರ ನೀವಿಬ್ರು ಹೇಳಿದ್ದೀರಿ. ಇಲ್ಲಿ ತಮಸ ಮತ್ತು ಮುರಳ ಇವರಿಬ್ಬರ ಸಂವಾದದಿಂದ ನಮಗೆ ಅನೇಕ ವಿಚಾರಗಳು ಗೊತ್ತಾಗ್ತಾ ಇದೆ. ಅದರ ಕೊನೆಯ ಭಾಗ ಪ್ರಾಯಶಃ ನಾವು ಇಲ್ಲಿವರೆಗೆ ತಗೊಂಡಿದ್ವಿ ಅಂತ ಕಾಣುತ್ತೆ. ತದಿಯಂ ಗೋದಾವರಿ ಇಹ ತದಿಯಂ ಗೋದಾವರಿ ಹ್ರದಾತ್ ನಿರ್ಗತ್ಯ, ಗೋದಾವರಿ ಹ್ರದಾತ್ ನಿರ್ಗತ್ಯ ಅಲ್ಲಿವರೆಗೆ ಆಗಿತ್ತು. ಮುಂದೆ 2 ಶ್ಲೋಕ ಇದೆ. ಈ 2 ಶ್ಲೋಕದ ನಂತರ ಶುದ್ಧ ವಿಷ್ಕಂಭಕ ಮುಗಿಯುತ್ತೆ. ವಿಷ್ಕಂಭಕದಲ್ಲಿ ಈ ಮಧ್ಯಮ ಪಾತ್ರಗಳಾದಂತಹ ತಮಸ ಮತ್ತು ಮುರಳ ನದಿ ದೇವತೆಗಳು ಸಂವಾದದ ಮೂಲಕ ಶ್ರೋತೃಗಳಿಗೆ ಅಥವಾ ಸಹೃದಯರಿಗೆ ಈ ವಿಚಾರಗಳು ಎಲ್ಲಿವರೆಗೆ ಬೆಳವಣಿಗೆ ಆಗಿದೆ, ಮುಂದೇನಾಗಬಹುದು ಅನ್ನುವಂತಹ ಸರಳ ಸೂಚನೆಯನ್ನು ಕೊಡ್ತಾರೆ. ವೃತ್ತವರ್ತಿಷ್ಯಮಾಣಾನಾಂ ಕಥಾಂಶಾನಾಂ ನಿದರ್ಶಕಃ. ವೃತ್ತಂ ವರ್ತಿಷ್ಯಮಾಣಾನಾಂ, ಹಿಂದೆ ನಡೆದದ್ದು ಮುಂದೆ ನಡೆಯಬಹುದಾದ ಸರಳ ಸೂಚನೆ. ವರ್ತಿಷ್ಯಮಾಣಾನಾಂ ಕಥಾಂಶಾನಾಂ ನಿದರ್ಶಕಃ, ಕಥಾಂಶದ ಒಂದು ಸೂಚನೆಯನ್ನ ಈ ಶುದ್ಧ ವಿಷ್ಕಂಭಕ ಅಥವಾ ವಿಷ್ಕಂಭಕದ ಮೂಲಕ ಸಹೃದಯರು ಪಡ್ಕೊಳ್ತಾರೆ. ಈ ವಾಕ್ಯ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಬೇಕು. ವೃತ್ತ ವರ್ತಿಷ್ಯಮಾಣಾನಾಂ ಕಥಾಂಶಾನಾಂ ನಿದರ್ಶಕಃ ಎನ್ನುವಂತಹ ವಾಕ್ಯ. ವೃತ್ತ ವರ್ತಿಷ್ಯಮಾಣಾನಾಂ ಕಥಾಂಶಾನಾಂ ನಿದರ್ಶಕಃ. ನಿದರ್ಶಕಃ. ಸರಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ? ಹಾ ವೃತ್ತ ವರ್ತಿಷ್ಯಮಾಣಾನಾಂ ಕಥಾಂಶಾನಾಂ ಸರ್ ನಿದರ್ಶಕಃ. ಓಕೆ ಸರ್. ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲೂ ಹಾಕಿದ್ದೇನೆ ನೋಡಿ, ಇನ್ ಕೇಸ್ ಅದು ಗೊತ್ತಾಗ್ಲಿಲ್ಲ ಅಂತ. ದೇವನಾಗರಿ ಲಿಪಿಯಲ್ಲೇ ಬಂದಿದೆ ಅಲ್ವಾ ಚಾಟ್ ಬಾಕ್ಸ್ ಅಲ್ಲಿ? ಇದು ವಿಷ್ಕಂಭಕದ ಬಗ್ಗೆ ಇರುವಂತಹ ಪ್ರಧಾನವಾದಂತಹ ವಾಕ್ಯ. ಇದನ್ನ ನೀವು ಅಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಉಲ್ಲೇಖ ಮಾಡಿ ಶುದ್ಧ ವಿಷ್ಕಂಭಕದಲ್ಲಿ ಅಥವಾ ವಿಷ್ಕಂಭಕದಲ್ಲಿ ಹಿಂದಿನ ಘಟಿಸಿದಂತಹ, ಈಗ 2 ಅಂಕಗಳು ಘಟಿಸಿದೆ, ಆ 2 ಅಂಕಗಳ ಸಾರಾಂಶವನ್ನ ಇವರಿಬ್ಬರ ಸಂವಾದದಲ್ಲಿ ನಾವು ಸೂಚ್ಯವಾಗಿ ಗ್ರಹಣೆ ಮಾಡಬಹುದು. ಮತ್ತು ಮುಂದೆ ಏನಾಗಬಹುದು ಅನ್ನುವಂತಹ ಒಂದು ಸಣ್ಣ ಸೂಚನೆ, ಸಂಪೂರ್ಣ ಹೇಳುವುದಿಲ್ಲ, ಒಂದು ಸಣ್ಣ ಸೂಚನೆಯನ್ನು ಮಾತ್ರ ಈ ಶುದ್ಧ ವಿಷ್ಕಂಭಕದಲ್ಲಿ ನಾವು ನೋಡಬಹುದಾಗಿದೆ. ವಸ್ತುತಃ ಇದ್ರ ಬಗ್ಗೆ ತುಂಬಾ ವಿಸ್ತಾರವಾದ ಚರ್ಚೆ ಇದೆ, ಆದ್ರೆ ನಿಮಗೆ ಇಲ್ಲಿ ಇಷ್ಟು ಭಾಗ ಸಾಕಾಗ್ತದೆ. ಶುದ್ಧ ವಿಷ್ಕಂಭಕ ಅಂದ್ರೇನು, ಮಿಶ್ರ ವಿಷ್ಕಂಭಕ ಅಂದ್ರೇನು, ಅವರ ಶುದ್ಧ ವಿಷ್ಕಂಭಕದಲ್ಲಿರುವಂತಹ ವಿಚಾರಗಳು ಎಷ್ಟು, ಯಾವ್ಯಾವ ಪಾತ್ರಗಳಿರುತ್ತೆ, ಮಧ್ಯಮ ಪಾತ್ರ ಪ್ರಯೋಜಿತ. ಇಲ್ಲಿ ಇನ್ನೊಂದು ಅಂಶ, ಮಧ್ಯಮ ಪಾತ್ರ ಪ್ರಯೋಜಿತ. ವೃತ್ತವರ್ತಿಷ್ಯಮಾಣಾನಾಂ ಯಥಾಂ ಕಥಾಂಶಾನಾಂ ನಿದರ್ಶಕಃ, ಇದು ಒಂದು ಮಾತು. ಮಧ್ಯಮ ಪಾತ್ರ ಪ್ರಯೋಜಿತ, ಇಲ್ಲಿ ಮಧ್ಯಮ ಪಾತ್ರಗಳು ಈ ಮಾತನ್ನ ಆಡ್ತವೆ. अत्र तु तमसा अपि मुरला देवता देवता नदी देवता नदी देवते वर्तेते, तयोः मध्यम पात्रता अत्र गृहीता. ಮುಂದೆ ಶ್ಲೋಕ ಓದ್ತೀರಾ?
परिपाण्डुर्दुर्बल बलकपोलसुन्दरं दधति विलोल कबरीकमाननं करुणस्य मूर्तिरथवा शरीरिणी विरहव्यथेव वनमेति जानकी. ಈ ಶ್ಲೋಕದಲ್ಲಿ ಜಾನಕಿಯ ಅಂದ್ರೆ ಸೀತೆಯ ಪರಿಸ್ಥಿತಿ ಹೇಗಿದೆ, ಆಕೆಯ ಶರೀರ ಯಾವ ಒಂದು ಸ್ಥಿತಿಯಲ್ಲಿದೆ, ಮನಸ್ಥಿತಿ ಹೇಗಿದೆ ಎನ್ನುವಂತಹ ಒಂದು ವರ್ಣನೆಯನ್ನ ಕವಿ ಕೊಟ್ಟಿದ್ದಾನೆ. ಆಗಿನ ಕಾಲದಲ್ಲಿ ಸೀತೆ ಹಾಗೆಯೇ ಈ ಕೆಲವೊಬ್ಬರು ಅತ್ಯಂತ ಸುಂದರಿಯರು ಅಂತ ಹೇಳಿ ಕರೆಸ್ಕೊಳ್ಪಟ್ಟಿದ್ದಾರೆ. ಉದಾಹರಣೆಗೆ ಗಾಂಧಾರಿ, ಸೀತೆ, ಇವು ಆಮೇಲೆ ಪಾಂಚಾಲಿ, ಮಂಡೋದರಿ, ಕೆಲವೊಬ್ರು ಅತ್ಯಂತ ಸುಂದರಿಯರು ಅಂತ ಹೇಳಿ ಆಗಿನ ಕಾಲಕ್ಕೆ ಕರೆಸ್ಕೊಳ್ಪಟ್ಟಿದ್ರು. ಸೀತೆಯು ಕೂಡ ಸುಂದರಳು ಅಂತ ಇದ್ದಂತಹ ಸೀತೆ ಈಗ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಕವಿ ಸುಂದರವಾಗಿ ವರ್ಣಿಸಿದ್ದಾನೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಹಾಕಿದ್ದಾರೆ. ಅದರಲ್ಲಿ ಕೊನೆಯ 2 ಲೈನ್ ಮಾತ್ರ ಪ್ರಮುಖವಾದದ್ದು. ಕರುಣಸ್ಯ ಮೂರ್ತಿ ಅಥವಾ ಶರೀರಿಣಿ ವಿರಹ ವ್ಯಥೇವ ವನಮೇತಿ ಜಾನಕಿ. ಈ 2 ಪಂಕ್ತಿ ಅದನ್ನ ನೀವು ಉದ್ಧರಿಸಬಹುದು. ಇಡೀ ಶ್ಲೋಕ ಪ್ರಮುಖವಾದಂತಹ ವಿಚಾರ ಅಲ್ಲ. ಪರಿಪಾಂಡು ದುರ್ಬಲ ಕಪೋಲ ಸುಂದರಂ. ಪಾಂಡು ರೋಗ ಅಂತ ಕರೀತಾರೆ. ಈಗ ಉದಾಹರಣೆಗೆ ಬಿಳುಚ್ಕೊಳ್ಳೋದು ಅಂತ, ನಮ್ಮ ಚರ್ಮದ ಬಣ್ಣ ಸಂಪೂರ್ಣವಾಗಿ ಬಿಳಿ ಆಗತ್ತೆ ಯಾವುದೋ ಒಂದು ರೋಗ ಲಕ್ಷಣ ಕಾರಣದಿಂದ. ಅಂತಹ ಪರಿಸ್ಥಿತಿಯಲ್ಲಿ ಈಕೆ ಕಂಡು ಬರ್ತಾ ಇದ್ಲು. ಪರಿಪಾಂಡು ದುರ್ಬಲ ಕಪೋಲ ಸುಂದರಂ. ಆಕೆಯ ಕಪೋಲಗಳು, ಚೀಕ್ಸ್, ಕೆನ್ನೆ, ಅದು ದುರ್ಬಲವಾಗಿ ಕಾಣ್ತಾ ಇತ್ತು. ಸಾಮಾನ್ಯವಾಗಿ ನಮ್ಮ ಮುಖಕ್ಕೆ ಶೋಭೆಯನ್ನ ಕೊಡುವಂಥದ್ದು ಕೆನ್ನೆ ಅಥವಾ ಕಪೋಲಗಳು. ಆ ಕಪೋಲಗಳು ಯೌವನದಲ್ಲಿ ಸ್ವಲ್ಪ ಸುಂದರವಾಗಿಯೂ ಮತ್ತು ಮುಪ್ಪಾದಾಗ ಮುಸುಕುಗಳಿಂದ ಕೂಡಿದ್ದು ಆಗಿರುತ್ತದೆ. ಅನೇಕ ಸಂದರ್ಭದಲ್ಲಿ ಕಪೋಲಗಳನ್ನೇ ಹೆಚ್ಚಾಗಿ ವರ್ಣಿಸಿದ್ದಾರೆ. ದುರ್ಬಲ ಕಪೋಲ ಸುಂದರಂ ದಧತಿ. ಹಾಗಿದ್ರೂ ಕೂಡ ಅದು ಸುಂದರವಾಗಿತ್ತು ಅಂತ ಹೇಳಿ ಕವಿ ವರ್ಣಿಸ್ತಾನೆ. ಕಪೋಲ ಸುಂದರಂ ದಧತಿ ವಿಲೋಲ ಕಬರೀಕಮಾನನಂ. ವಿಲೋಲ ಕಬರೀಕಮಾನನಂ. ಕಬರೀಕಂ ಅನ್ನುವಂಥದ್ದು ಒಂದು ಫಲದ ಉಲ್ಲೇಖ ಕೊಟ್ಟಿದ್ದಾರೆ. ಈ ಕಬರೀಕ ಫಲದಂತೆ ಆಕೆಯ ಕಪೋಲಗಳು ದುರ್ಬಲವಾಗಿ ಕಂಡು ಬರ್ತಾ ಇತ್ತು. ಕರುಣಸ್ಯ ಸರಿ, ಯಾವ ಹಣ್ಣದು? ಕಬರಿ ಫಲಂ ಅಂತ ಕೊಟ್ಟಿದ್ದಾರೆ. ಕಬರಿ ಫಲದ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ. ಸರಿ ಸರಿ, ಕಬರಿ ಫಲಂ ಅಂತ ಉಲ್ಲೇಖ ಮಾಡಿದ್ದಾರೆ. ವಿಲೋಲ ಕಬರೀಕಂ ಆನನಂ. ಆನಂ ನಾಮ ಮುಖಂ. ಆಕೆಯ ಮುಖವು ಕಬರಿ ಫಲದಂತೆ ನಿಸ್ತೇಜಸವಾಗಿತ್ತು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಕರುಣಸ್ಯ ಮೂರ್ತಿ ಅಥವಾ ಶರೀರಿಣಿ. ಆಕೆಯನ್ನು ನೋಡಿದ್ರೆ ಕರುಣೆ ಉಕ್ಕಿ ಬರುವಂತೆ ಇತ್ತು. ಅಥವಾ ಶರೀರಿಣಿ, ಕೇವಲ ಶರೀರ ಧಾರಣೆಯನ್ನ ಮಾತ್ರ ಮಾಡಿದ್ದಾಳೆ ಅನ್ನುವಂತೆ ಕಾಣ್ತಾ ಇತ್ತು. ಅಂದ್ರೆ ತನ್ನ ಶರೀರದ ಬಗ್ಗೆ ಹೆಚ್ಚು ಅವಧಾರಣೆ ಕೊಡದೆ ಶರೀರ ಪೋಷಣೆಯನ್ನ ಮಾತ್ರ ಮಾಡಿದ್ದಾಳೆ ಅಥವಾ ರಕ್ಷಣೆಯನ್ನ ಮಾತ್ರ ಮಾಡಿಕೊಂಡಿದ್ದಾಳೆ. ಅದಕ್ಕೆ ಹೆಚ್ಚು ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಶರೀರದ ಬಗ್ಗೆ ಒಂದು ವಿಶಿಷ್ಟವಾದಂತಹ ಅದರ ರಕ್ಷಣೆ, ಪೋಷಣೆ ಮತ್ತು ಅದರ ಸೌಂದರ್ಯದ ಬಗ್ಗೆ ಹೆಚ್ಚು ಗಮನ ಇರ್ತದೆ. ಆದ್ರೆ ಆಕೆ ಸುಂದರವಾಗಿದ್ರೂ ಕೂಡ ತನ್ನ ಮನೋವ್ಯಥೆಯ ಕಾರಣಕ್ಕಾಗಿ ಆಕೆ ಶರೀರ ಪೋಷಣೆ ಬಗ್ಗೆ ಹೆಚ್ಚು ಅವಧಾರಣೆ ಕೊಟ್ಟ ಹಾಗೆ ಇಲ್ಲ. ಕರುಣಸ್ಯ ಮೂರ್ತಿ ಅಥವಾ ಶರೀರಿಣಿ ವಿರಹ ವ್ಯಥಾ ಇವ ವನಂ ಏತಿ ಜಾನಕಿ. ವಿರಹ ವ್ಯಥೆಯೇ ಸೀತೆಯ ರೂಪದಲ್ಲಿ ಕಂಡು ಬರ್ತಾ ಇದ್ದಾಳೆ ಅನ್ನುವಂತೆ ವನಕ್ಕೆ ಬಂದಿದ್ದಾಳೆ. ಈಗ ವನಕ್ಕೆ ಒಂದು ಕಡೆ ಜಾನಕಿ ಮತ್ತು ತಮಸ ಇಬ್ರು
ಅದೃಶ್ಯರಾಗಿ ಬಂದಿದ್ದಾರೆ. ಅಲ್ಲಿ ರಾಮ ಬರುವಂತಹ ಸನ್ನಿವೇಶ. ಇವಿಷ್ಟು ಶುದ್ಧ ವಿಷ್ಣು ಮತದಲ್ಲಿ ನಮಗೆ ಸಿಗುವಂತಹ ವಿಚಾರಗಳು. ಮುಂದೆ ಮುರಳ ಇಯಂ ಹಿ ಸಾ किसलयमिव मुक्तं बन्धनात् विप्रलूनं हृदयकमलशोषी दारुणो दीर्घशोकः ग्लपयति परिपाण्डुक्षाममस्याः शरीरं शरदिज इव धर्मः केतकी गर्भपत्रम्. ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತಹ ಅದೇ ಮಾತನ್ನೇ ಮುರಳಿಯೂ ಕೂಡ ಬೇರೆ ಬೇರೆ ಶಬ್ದಗಳಿಂದ ಹೇಳಿದ್ದಾಳೆ. ಬಿಟ್ರೆ ಅಲ್ಲೇನು ವಿಶೇಷ ಅಂಶ ಇಲ್ಲ. ಸೀತೆ, ಮುರಳಿಯ ಪ್ರಕಾರ ಸೀತೆ ಹೇಗಿದ್ಲು, ಇದು ವಸ್ತುತಃ ಪುನರುಕ್ತಿ ದೋಷ ಅಂತ ಹೇಳಿ ಕೆಲವೊಬ್ರು ವಿಮರ್ಶಕರು ಈ ಶ್ಲೋಕದ ಬಗ್ಗೆ ಟಿಪ್ಪಣಿ ಮಾಡಿದ್ದಾರೆ. ಆದ್ರೂ ಕೂಡ ಪುನರುಕ್ತಿ ನ ದೋಷಾಯ ಅಂತ ಹೇಳಿ ಸಮರ್ಥಕರು ಅದನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಒಂದು ವಿಚಾರವನ್ನ ಮತ್ತೆ ಮುಂದಿನ ವಾಕ್ಯದಲ್ಲೂ ಅದೇ ವಿಚಾರ ಮುಂದುವರೆದ್ರೆ ಅದು ಪುನರುಕ್ತಿ ಅಂತ ಹೇಳಲ್ಪಡುತ್ತದೆ. ಆದ್ರೆ ಸಮರ್ಥಕರು ಏನು ಹೇಳುತ್ತಿದ್ದಾರೆ, ಪುನರುಕ್ತಿ ಕಾವ್ಯೇ ನ ದೋಷ. ಕಾವ್ಯದಲ್ಲಿ ಕೆಲವೊಂದು ವಿಚಾರಗಳು ಮತ್ತೆ ಮತ್ತೆ ಬರ್ತದೆ, ಆದ್ರಿಂದ ಅಲ್ಲಿ ದೋಷ ಅಲ್ಲ ಎಂಬಂತಹ ವಾದವೂ ಇದೆ. ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ್ದು. ಕಿಸಲಯಂ ಇವ ಮುಗ್ಧಂ. ಕಿಸಲಯ ಅಂದ್ರೆ ಚಿಗುರುಗಳು. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ, ಯುಗಾದಿಯ ಸಂದರ್ಭದಲ್ಲಿ ಮರಗಳೆಲ್ಲ ಹೊಸ ಚಿಗುರಿನಿಂದ ಕಂಗೊಳಿಸ್ತಾ ಇರ್ತದೆ. ಕಿಸಲಯಂ ಇವ ಮುಗ್ಧಂ. ಕಿಸಲಯಂ ನಾಮ ಚಿಗುರು, ಹೊಸ ಚಿಗುರು. ಈಗ ಮರ ಚಿಗುರು ಅಂದ್ರೆ the tender leaves. In autumn the leaves will fall, and by Yugadi new leaves will take place. So the new leaves are very interesting to see. They are full of energy, and they continuously undergo a series of changes in colors. ಹೊಸ ಹೊಸ ಬಣ್ಣಗಳನ್ನ ಪಡ್ಕೊಳ್ತಾ ಹೋಗುತ್ತೆ. ಸೊ ಕಿಸಲಯಂ ಅಂದ್ರೆ ಆ ರೀತಿ ಒಂದು ಏನು ಚಿಗುರು. ಕಿಸಲಯಂ ಇವ ಮುಗ್ಧಂ. ಇಲ್ಲಿ ಕವಿ ಕೊಟ್ಟಿರುವಂತಹ ಉದಾಹರಣೆ, ಎಷ್ಟು ಮುಗ್ಧಳಾಗಿದ್ದಾಳೆ ಸೀತೆ ಅಂದ್ರೆ ಕಿಸಲಯದಂತೆ ಮುಗ್ಧಳಾಗಿದ್ದಾಳೆ, ಮುಗ್ಧ ಮತ್ತು ಆಕರ್ಷಣೀಯವಾಗಿದ್ದಾಳೆ ಅಂತ ಹೇಳಿ ಕವಿ ಇಲ್ಲಿ ಉಪಮೆಯನ್ನ ಕೊಟ್ಟಿದ್ದಾರೆ. ಬಂಧನಾತ್ ವಿಪ್ರಲೂನಂ. ಆಕೆ ದೀರ್ಘಕಾಲ ಬಂಧನದಿಂದ ಈಗ ತಾನೇ ಬಿಡಿಸ್ಕೊಂಡು ಬಂದಿದ್ದಾಳೆ. ಅಂದ್ರೆ ಸುಮಾರು 12 ವರ್ಷಗಳ ಕಾಲ ಆಕೆ ಪತಿಯ ವಿರಹವನ್ನು, ಸುಮಾರು ಒಂದು 10 ವರ್ಷಗಳ ಕಾಲ ಪುತ್ರ ವಿರಹವನ್ನು ಅನುಭವಿಸಿ ಅದ ನಂತರ ಈಗ ಹೊರಬರ್ತಾ ಇದ್ದಾಳೆ. ಬಂಧನಾತ್ ವಿಪ್ರಲೂನಂ ಹೃದಯ ಕಮಲ ಶೋಷಿ ದಾರುಣೋ ದೀರ್ಘ ಶೋಕ. ಹೃತ್ಕಮಲವನ್ನ ನಾಶಪಡಿಸುವಷ್ಟು ಗಂಭೀರವಾದಂತಹ ಶೋಕವನ್ನೇ ಆಕೆ ಅನುಭವಿಸಿದ್ದಾಳೆ. ವಸ್ತುತಃ ಆಕೆ ಜನಕ ಮಹಾರಾಜನ ಪುತ್ರಿ. ಆದ್ರೆ ವಿಧಿಯಂತಹ ವಿಪರ್ಯಾಸವನ್ನು ಉಂಟು ಮಾಡಿದೆ ಅಂದ್ರೆ ಆಕೆ ಇಡೀ ಜೀವನದಲ್ಲಿ ಹೆಚ್ಚಿನ ಕಾಲವನ್ನ, ವಿವಾಹದ ನಂತರದ ಹೆಚ್ಚಿನ ಕಾಲವನ್ನ ದುಃಖದಲ್ಲಿಯೇ ಕಳಿಬೇಕಾದಂತಹ ಪರಿಸ್ಥಿತಿ. ಕಣ್ಣೀರಿನಲ್ಲೇ ಕೈ ತೊಳೆಯುವುದು ಅಂತ ಹೇಳ್ತಾರೆ. ಆ ರೀತಿ ಕಣ್ಣೀರಿನಲ್ಲಿಯೇ ಈಕೆ ಕೈ ತೊಳೆಯುವಂತಹ ಪರಿಸ್ಥಿತಿ. ಗ್ಲಪಯತಿ ಪರಿಪಾಂಡು ಕ್ಷಾಮಂ ಅಸ್ಯಾಹ ಶರೀರಂ. ಕ್ಷಾಮಂ ಅಸ್ಯಾಹ ಶರೀರಂ ಗ್ಲಪಯತಿ. ಈ ಸಂಪೂರ್ಣ ಬಿಳಿಚಿಕೊಂಡಿದ್ದಾಳೆ ಆಕೆ. ಆಕೆ ಬಿಳಿಚಿಕೊಂಡಿರುವಂತಹ ಶರೀರವನ್ನು ಹೊಂದಿದ್ದು, ಆ ಬಿಳಿಚಿಕೊಂಡಿರುವಂತಹ ಭಾಗವು ಇಡೀ ಶರೀರವನ್ನೇ ಆಕ್ರಮಿಸಿಕೊಂಡಿದೆ. ಶರತ್ ಗ್ಲಪಯತಿ ಪರಿಪಾಂಡು. पाण्डुरोगः इति पूर्वस्मिन् श्लोके उक्तः खलु. परिपाण्डु इति अत्रापि अस्ति. प्रथमपदम् एव परिपाण्डु इति, द्वितीय नाम पूर्वस्मिन् श्लोके. ग्लपयति परिपाण्डु क्षामम् अस्याः शरीरम्. न केवलम् एकस्मिन्, सामान्यतया तस्मिन् रोगे पाण्डुरोगे शरीरस्य
कश्चन भागः श्वेतवर्णितः भवति। ಮೊದಲು ಒಂದು ಭಾಗ ಕೈಯಲ್ಲೋ ಮುಖದಲ್ಲೋ ಯಾವ್ದಾದ್ರು ಒಂದು ಭಾಗದಲ್ಲಿ ಅದು ಬಿಳಿಸ್ಕೊಳ್ಳಿಕ್ಕೆ ಆರಂಭ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಅದು ಬಿಳಿಸ್ಕೊಳ್ತಾ ಹೋಗ್ತದೆ. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ಪರಿಪಾಂಡು ಕ್ಷಾಮಂ ಗ್ಲಪಯತಿ. ಆ ಶರೀರವೇ ಈ ಪಾಂಡು ರೋಗಕ್ಕೆ ತುತ್ತಾದ ಹಾಗೆ ಕಂಡು ಬರ್ತಾ ಇತ್ತು. ಅಂದ್ರೆ ಆಕೆ ಸಂಪೂರ್ಣವಾಗಿ ಬಿಳಿಸ್ಕೊಂಡಿದ್ಲು. ಸಾಮಾನ್ಯವಾಗಿ ಬಿಳಿಸ್ಕೊಳ್ಳೋದು ಶರೀರದಲ್ಲಿ ಸತ್ವ ಇಲ್ಲದೆ ಇದ್ದಾಗ್ಲೂ ಮನುಷ್ಯ ಬಿಳಿಸ್ಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಬಿಳಿಸ್ಕೊಳ್ಳೋದು ಅಂದ್ರೆ ಟರ್ನಿಂಗ್ ವೈಟ್. When a person is unusually turning white, it indicates that the body doesn't have sufficient energy. He desperately needs the vitals, energies. That is the primary indication. ಯಾಕೆ ತುಂಬಾ ಬಿಳಿಸ್ಕೊಂಡಿದ್ದೀರಿ ಅಂತ ಕೇಳ್ತಾರೆ ಕೆಲವೊಂದ್ಸಲ. ತುಂಬಾ ಬಿಳಿಸ್ಕೊಂಡಿದ್ದಾರೆ ಅಂದ್ರೆ ಶರೀರದಲ್ಲಿ ಶಕ್ತಿ ಕಡಿಮೆ ಆಗಿದೆ ಅನ್ನುವಂಥದ್ದರ ಸೂಚಕ. ಶರತ್ ಇವ ಘರ್ಮಃ ಕೇತಕಿ ಗರ್ಭಪತ್ಯಂ. ಇಲ್ಲೂ ಕೂಡ ಕೇತಕಿ ಅನ್ನುವಂತಹ ಪುಷ್ಪದ ಎಸಳುಗಳು. ಎಸಳು ಅಂದ್ರೆ ನಾಟ್ ಪೆಟಲ್. ಎಸಳು ಅಂದ್ರೆ ಪೆಟಲ್ಸ್. ಆದ್ರೆ ಗರ್ಭಪತ್ರಂ ಅಂತ ಹೇಳಿದ್ದಾರೆ. ಈ ಒಳಗಿರುವಂತಹ ಪೆಟಲ್ಸ್. ದ ಇಂಟರ್ನಲ್ ಲೇಯರ್ಸ್ ಆಫ್ ಕೇತಕಿ ಫ್ಲವರ್ಸ್ ಆರ್ ವೆರಿ ಸಾಫ್ಟ್ according to this shloka. But in Ketaki is a specific plant. Specific flower. ಒಂದು ಪುಷ್ಪ. ಅದರ ಅಂತರ್ಭಾಗದಲ್ಲಿರುವಂತಹ ಪೆಟಲ್ಸ್ ಅವು ತುಂಬಾ ಸಾಫ್ಟ್ ಆಗಿರುತ್ತೆ. ಸೂರ್ಯನ ರಶ್ಮಿಯನ್ನು ಅದು ತಾಳಲಾರದಷ್ಟು ಸಾಫ್ಟ್ ಆಗಿರುತ್ತೆ. ತೀಕ್ಷ್ಣವಾದಂತಹ ಸೂರ್ಯ ರಶ್ಮಿ ಬಿದ್ದರೆ ಅದು ಮುದುಡಿ ಹೋಗುವ ಸಾಧ್ಯತೆ ಇರ್ತದೆ. ದೇ ಡ್ರೈ ಔಟ್ ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಟು ದಿ ಹಾರ್ಷ ಸನ್ ರೇಸ್. तादृशी परिस्थितिः सीतायाः वर्तते. She is very sensitive physically and emotionally, but now she appears to be the Ketaki flower, inner parts of Ketaki flower, which are directly exposed to the sunlight. ಆ ತರ ಒಂದು ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇತಿ ಪರಿಕ್ರಮ್ಯ ನಿಷ್ಕ್ರಾಂತೆ ಶುದ್ಧ ವಿಷ್ಕಂಬಕ. ಮುಂದೆ ಇಲ್ಲಿಂದ ನಮಗೆ how are they indicating? Pardon? How are these two verses indicating the future events? Not these two verses exactly. The entire Shuddha Vishkambaka, starting from Murala or Eka iti arabhyate kalu, tatah arabhya etavat paryantam. The entire conversation hints upon future incidents. Idanim किं जातं कथायाः अस्माकं परिज्ञानम् एतावदस्ति. सीता तत्र रसातलं नीता वर्तते. तस्यै द्वौ पुत्रौ जातौ. तयोः 12 वर्षाणि जातानि. तयोः च संख्या मंगलग्रन्थिः आरम्भणीया. तदर्थं सीता आनेतव्या. पृथ्वी भागीरथी देव्यौ एतं विषयं मनसि निधाय सीताम् अत्र आनेतुं निश्चयं कृतवत्यौ. तावति काले भागीरथ्याः वरप्रसादेन
सीता अगोचरा भविष्यति। न केवलं सीता तया साकं वर्तमाना तमसा नदी अपि अगोचरा भविष्यति। इदानीम् एतावत् अस्माकं कृते ज्ञातमस्ति। ಇದು ಹಿಂದೆ ಎಲ್ಲೂ ಕಥೆಯಲ್ಲಿ ಈ ಅಂಶಗಳನ್ನ ಹೇಳಲಿಲ್ಲ. ಆದ್ರೆ ಏನೋ ಇಟ್ ಬ್ರಿಡ್ಜಸ್ ದ ಗ್ಯಾಪ್ ಬಿಟ್ವೀನ್ ದ ಸ್ಟೋರಿ ಲೈನ್. ಕಥೆಯ ಒಂದು ಸಂಚಲನಕ್ಕೆ ಕೆಲವೊಂದು ಅಂಶಗಳು ಸಾಕ್ಷಾತ್ ಹೇಳಲಿಕ್ಕಾಗುದಿಲ್ಲ, ಈ ರೀತಿ ಪರೋಕ್ಷವಾಗಿ ಅವುಗಳ ಸಾರಾಂಶವನ್ನ ಹೇಳ್ತಾರೆ. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ, ಫ್ಯೂಚರ್ ಇವೆಂಟ್ಸ್ ಅಲ್ಲಿ ಸೀತೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ರಾಮನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥಳಾಗ್ತಾಳೆ ಅನ್ನೋ ಗೊತ್ತಾಗ್ತದೆ. ನೌ ರಾಮ ಈಸ್ ಇನ್ ಪಂಚವಟಿ and he is being observed by Sita being invisible. ರಾಮನಿಗೆ ಗೊತ್ತಾಗದೆ ರಾಮನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ ಸೀತೆಗೆ ಒಂದು ಸುವರ್ಣ ಅವಕಾಶ ಇದೆ. ಇಷ್ಟು ದಿನ ಸೀತೆ ಏನಂತ ಅನ್ಕೊಂಡಿದ್ಲು, ನನಗ್ ಮಾತ್ರ ಕ್ಲೇಶ ಆಗಿದೆ, ಈ ಜನಾಪವಾದದಿಂದ ನಾನೇ ಹೆಚ್ಚು ದುಃಖಿತಳಾಗಿದ್ದೇನೆ ಅಂತ ಹೇಳಿ ಸೀತೆಯ ಮನೋಭಾವನೆ ಇತ್ತು. ಈಗ ಸೀತೆಗೆ ಮತ್ತೊಂದು ಸತ್ಯದ ಸಾಕ್ಷಾತ್ಕಾರ ಆಗುವಂತಹ ಸಂದರ್ಭ ಇದೆ. ರಾಮನೂ ಕೂಡ ನನ್ನಷ್ಟೇ ಕ್ಲೇಶವನ್ನ ಅನುಭವಿಸಿದ್ದಾನೆ ಅನ್ನುವಂತಹ ಒಂದು ಜೀವನ ಪಾಠ ಆಕೆಗೆ ಈ ಭಾಗದಲ್ಲಿ ಗೊತ್ತಾಗ್ತದೆ. ನೀವೊಂದ್ ಸ್ವಲ್ಪ ಓದ್ತೀರಾ ಸುಮನ? ಹಾ ಸರ್. ಜಾತ ತತಃ ಪ್ರವಿಶತಿ ಪುಷ್ಪಾವಚಯ ವ್ಯಗ್ರ. ನೀವೊಂದು ವಾಕ್ಯ ಓದಿ, ನೀವೊಂದು ವಾಕ್ಯ ಓದಿ, ಇಬ್ರು ಒಂದೊಂದು ವಾಕ್ಯ ಓದ್ತಾ ಇದ್ರೆ ಅನುಕೂಲ ಆಗ್ಬೋದು. ಹಾ ಸರ್. ತತಃ ಪರಿಷತಿ ಪುಷ್ಪ ಅವಚಯ ವ್ಯಗ್ರ. ಅದೇ ಅಲ್ಲ ಸರ್? ಸರಿ, ಓದಿ. ಪುಷ್ಪ ಅವಚಯ ವ್ಯಗ್ರ ಸಕರಣೌ ಸ್ತುತ್ಯ ಮಾಕರ್ಣಯಂತಿ ಸೀತಾ. ಇಲ್ಲಿ ಸ್ವಲ್ಪ ಪದವಿಭಾಗದಲ್ಲಿ ಎಚ್ಚರ ವಹಿಸ್ಬೇಕು. ತತಃ ಪ್ರವಿಶತಿ ಪುಷ್ಪ ಅವಚಯ ವ್ಯಗ್ರ. ವ್ಯಗ್ರ ಅನ್ನೋ ಶಬ್ದವನ್ನ ಸಂಸ್ಕೃತದಲ್ಲಿ ತತ್ಪರ, ತಲ್ಲೀನ, ತನ್ಮನ ಈ ಅರ್ಥದಲ್ಲಿ ಪ್ರಯೋಗ ಇದೆ. ಪುಷ್ಪ ಅವಚಯದಲ್ಲಿ ಪುಷ್ಪವನ್ನ ಸಂಗ್ರಹ ಮಾಡುವ ಕಾರ್ಯದಲ್ಲಿ ತತ್ಪರಳಾಗಿರುವವಳು ಅನ್ನುವಂಥ ಅರ್ಥ. ಅಹಂ ಕಾರ್ಯವ್ಯಗ್ರ. ಉದಾಹರಣಾರ್ಥಂ ಕಾರ್ಯವ್ಯಗ್ರಹ ಅಸ್ಮಿ, ಕಾರ್ಯೇಷು ವ್ಯಗ್ರಹ ಅಸ್ಮಿ ಅಂದ್ರೆ ಕಾರ್ಯೇಷು ತತ್ಪರಃ ಅಸ್ಮಿ ಇತ್ಯರ್ಥ. ನಾನು ಕಾರ್ಯದಲ್ಲಿ ತಲ್ಲೀನನಾಗಿದ್ದೇನೆ, ತತ್ಪರನಾಗಿದ್ದೇನೆ, ಐ ಆಮ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ದ ವರ್ಕ್, ಈ ಅರ್ಥ ಕೊಡುತ್ತೆ ವ್ಯಗ್ರ ಶಬ್ದಕ್ಕೆ. ಕನ್ನಡದಲ್ಲಿ ಇದು ಸ್ವಲ್ಪ ಭಿನ್ನ ಅರ್ಥ ಕೊಡುತ್ತೆ. ಅವರು ವ್ಯಗ್ರರಾಗಿದ್ದಾರೆ ಅಂದ್ರೆ ಸ್ವಲ್ಪ ಕೋಪಿಷ್ಠರಾಗಿದ್ದಾರೆ ಅನ್ನುವಂತಹ ಅರ್ಥ ಕೊಡುತ್ತೆ. ಸಂಸ್ಕೃತದಲ್ಲಿ ಇದು ಭಿನ್ನ ಅರ್ಥ ಕೊಡುತ್ತೆ. ಕೆಲವೊಂದು ಶಬ್ದಗಳು ತತ್ಸಮ, ಕೆಲವೊಂದು ತದ್ಭವ ಹೀಗಾಗಿರುತ್ತೆ. ಸಮಾನ ಅರ್ಥವನ್ನ ಕೊಡುತ್ತೆ, ಕೆಲವೊಂದು ವಿಪರೀತ ಅರ್ಥಗಳನ್ನ ಕೊಡುತ್ತೆ. ಪುಷ್ಪ ಅವಚಯ ವ್ಯಗ್ರ ಸಕರುಣ ಔತ್ಸುಕ್ಯಂ ಆಕರ್ಣಯಂತಿ ಸೀತಾ. ಈಗ ಸೀತೆ ಅಲ್ಲಿ ಹೂವನ್ನ ಸಂಗ್ರಹ ಮಾಡ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಔತ್ಸುಕ್ಯದಿಂದ ಅಂದ್ರೆ ಅತ್ಯಂತ ಗಮನ ವಹಿಸಿ ಆಕೆ ಈ ಶಬ್ದಗಳನ್ನ ಕೇಳ್ತಾರೆ. ಏನಂತ? ಅಹೋ ಜಾನಾಮಿ. ಅಹೋ ಜಾನಾಮಿ ಪ್ರಿಯ ಸಖಿ ವಾಸಂತಿ ವ್ಯಾಹರತಿ ಇತಿ. ವ್ಯಾಹರತಿ ಅಂದ್ರೆ ಕಥಯತಿ. ಓ, ವಾಸಂತಿ ಮಾತಾಡ್ತಾ ಇರುವ ಹಾಗೆ ಕಾಣ್ತಾ ಇದೆ ಅಂತ ಹೇಳಿ ಸೀತೆ ಹೇಳ್ತಾರೆ. ಯಾಕಂದ್ರೆ ವಾಸಂತಿಗೂ ಸೀತೆಗೂ ತುಂಬಾ ಹತ್ತಿರದ ನಂಟಿರುತ್ತೆ, ಒಳ್ಳೆಯ ಸ್ನೇಹ ಇರ್ತದೆ. ಈಗ ಸೀತೆಗೆ ಒಂದು ರೀತಿಯ ಸಂಕೋಚ ಉಂಟಾಗುತ್ತೆ. ನೋಡೋಣ ಮುಂದೆ. ಪುನಃ ನೇಪಥ್ಯೆ. ಸೀತಾದೇವ್ಯ ಸ್ವಕರಣ ಕಲಿತಃ ಸಲ್ಲಕಿ ಪಲ್ಲವಗ್ರಂ.
ಪಲ್ಲವಾಗ್ರೇ ರಗ್ರೆ ಲೋಲ ಪಲ್ಲವಾಗ್ರೇಹಿ ರಗ್ರೆ ಲೋಲಃ ಹಾ. ಕರಿಕಲಭಕೋ ಹ್ಮ್. ಯಹ ಪುರಾ ವಧಿತೋಭೂತ್. ಮುಂದಿನ ಭಾಗ ಮುಂದೆ ಒಂದ್ ಸ್ವಲ್ಪ ಈ ಶ್ಲೋಕ ಸ್ವಲ್ಪ ವಿಭಿನ್ನ ಶೈಲಿಯಲ್ಲಿದೆ. ಇಲ್ಲಿ ಶ್ಲೋಕದ ಮಧ್ಯದಲ್ಲಿ ಸಂಭಾಷಣೆ ಬರ್ತದೆ. ಪುನಃ ನೇಪಥ್ಯ. ಈ ಸಂದರ್ಭ ಹೇಗಿದೆ ಅಂದ್ರೆ, ಒಂದು ಕಡೆ ಸೀತೆ ಹೂವನ್ನ ಕುಯ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿ ವಾಸಂತಿ ಆಕೆ ಅಲ್ಲಿ ಅದೃಶ್ಯಳಾಗಿ ಅಂದ್ರೆ ಆಕೆಯ ಉಪಸ್ಥಿತಿಯಲ್ಲಿ ಕಂಡು ಬರೋದಿಲ್ಲ. ನೇಪಥ್ಯದಲ್ಲಿ ಸ್ಕ್ರೀನ್ ಹಿಂದೆ ಆಕೆಯ ಶಬ್ದ ಮಾತ್ರ ಕೇಳುತ್ತೆ. ಸೀತಾದೇವ್ಯಾ ಸ್ವಕರ ಕಲಿತೈಃ ಸಲ್ಲಕಿ ಪಲ್ಲವಾಗ್ರೈಃ ಅಗ್ರೇ ಲೋಲಃ ಕರಿಕಲಭಕಃ ಯಃ ಪುರಾ ವರ್ಧಿತೋಭೂತ್. ಸೀತೆ ಪಂಚವಟಿಯ ಸ್ಥಾನದಲ್ಲಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಒಂದು ಪುಟ್ಟ ಆನೆ ಮರಿಯನ್ನ ಅತ್ಯಂತ ಪ್ರೀತಿಯಿಂದ ಸಾಕಿರ್ತಾಳೆ. ಅಂತಹ ಆನೆ ಮರಿ ಈಗ ಇನ್ನೊಂದು ಆನೆಯಿಂದ ಆಕ್ರಮಣಕ್ಕೆ ಒಳಪಡುತ್ತೆ. ಈ ಭಾಗದಲ್ಲಿ ಆ ಚರ್ಚೆ ಇದೆ. ಕವಿ ಯಾಕೆ ಇದನ್ನು ತಗೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡೋಣ. ಮೊದಲು ಈ ಶ್ಲೋಕ ತಿಳ್ಕೊಂಡು. ಆಕ್ರಮಣ ನಾಮ ಅಟ್ಯಾಕ್ಡ್. ಸೊ Sita was taking care of a small lion, sorry, not lion, elephant. But that elephant is being attacked by some other elephant right now. ಇದನ್ನ ಕವಿ ಒಂದು ವಿಶಿಷ್ಟ ಅರ್ಥದಲ್ಲಿ ಅದನ್ನ ನಾವು ಚರ್ಚೆ ಮಾಡೋಣ. ಮೊದಲು ಶ್ಲೋಕ ತಿಳ್ಕೊಳ್ಳಿ. ಸೀತಾದೇವ್ಯಾ ಸ್ವಕರ ಕಲಿತೈಹಿ, ತನ್ನ ಹಸ್ತದಿಂದಲೇ ಸಲ್ಲಕಿ ಪಲ್ಲವಾಗ್ರೈಹಿ. ಸಲ್ಲಕಿ ಎನ್ನುವಂತಹ ಒಂದು ವಿಶಿಷ್ಟವಾದ ಪಲ್ಲವಾಗ್ರೈಹಿ, ಆ ವೃಕ್ಷದ ಪಲ್ಲವಗಳನ್ನ, ಕಿಸಲೆಯಗಳನ್ನ ಆಕೆ ಕಾಡಿನಿಂದ ಸಂಗ್ರಹ ಮಾಡಿ ಈ ಆನೆಗೆ ಕೊಟ್ಟು ಬೆಳೆಸ್ತಾ ಇದ್ಲು. ಸಾಮಾನ್ಯವಾಗಿ ಆನೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಅತ್ಯಂತ ಹೆಚ್ಚು ಇಷ್ಟಪಟ್ಟು ತಿನ್ನುತ್ತೆ. ಉದಾಹರಣೆಗೆ ಕಬ್ಬು, ಬೆಲ್ಲ ಇದು ಆನೆಗೆ ಅತ್ಯಂತ ಪ್ರಿಯ. ಹಾಗೆಯೇ ಈ ಆನೆಗೆ ಸಲ್ಲಕಿ ಎನ್ನುವಂತಹ ಒಂದು ವೃಕ್ಷದ ಕಿಸಲೆಯಗಳನ್ನ, ಪಲ್ಲವಗಳನ್ನ ಅದು ಹೆಚ್ಚು ಇಷ್ಟಪಡ್ತಾ ಇತ್ತು. ಅದಕ್ಕೆ ಈಕೆ ಅದನ್ನ ಅದನ್ನ ಆನೆಗೆ ಕೊಟ್ಟು ಅದನ್ನು ಬೆಳೆಸ್ತಾ ಇದ್ವಿ. ಅಗ್ರೇ ಲೋಲಃ ಕರಿಕಲಭಕಃ ಯಃ ಪುರಾ ವರ್ಧಿತೋಭೂತ್. ಈ ಸೀತೆಯು ಬೆಳೆಸಿದಂತಹ ಆನೆ, ಹಿಂದೆ ಆಕೆ ಪಂಚವಟಿ ಪ್ರದೇಶದಲ್ಲಿ ಇದ್ದಾಗ ಬೆಳೆಸಿದಂತಹ ಆನೆ ವರ್ಧಿತಃ ಅಭೂತ್. ಇಷ್ಟು ಹೇಳಿದ ಕೂಡಲೇ ಸೀತೆ ಏನಂತ ಪ್ರತಿಕ್ರಿಯೆ ಕೊಡ್ತಾಳೆ? ಕಿಂ ತತಃ ಅದು ತಸ್ಯ ಅಂತ ಆಗ್ಬೇಕು. ತಸ್ಯ ಅಂತ ಇದೆಯಲ್ಲ, ಹಿಂದಿರುವಂತಹ ತಸ್ಸ ಅಂತ ಶಬ್ದ ಏನಿದೆ ಅದು ಪ್ರಾಕೃತದಲ್ಲಿದೆ. ಸಂಸ್ಕೃತದಲ್ಲಿ ತಸ್ಯ ಅಂತ ಆನೆಗೆ ಏನಾಯ್ತು ಅಂತ ಹೇಳಿ ಸೀತೆ ಅತ್ಯಂತ ಕುತೂಹಲದಿಂದ ಹೇಳ್ತಾರೆ. ಪುನಃ ನೇಪಥ್ಯ. ವದ್ವಾಸಾರ್ಗೆ ಪಯಸಿ ವಿಹರನ್ ಸೋಹಮನ್ಯೇನ ದರ್ಪಾದ್ ಉದ್ದಾಮೇನ ವಿರತ ಪತಿನಾ ಸನ್ನಿಪತ್ಯಾಭಿಯುಕ್ತಃ ವದ್ವಾಸಾರ್ಧಂ. ಆ ಆನೆಗೂ ಈಗಾಗ್ಲೇ ಅದು ಮರಿ ಆನೆ ಇದ್ದಂಥದ್ದು ಈಗ ಸ್ವಲ್ಪ ಯುವಕ ಆನೆ ಆಗಿದೆ. ಈಗ ಯುವಕ ಆನೆ ಆದ ಕೂಡಲೇ ಅದು ತನ್ನ ಸಂಗಾತಿಯೊಂದಿಗೆ ಅದು ಸಂಚಾರ ಮಾಡ್ತಾ ಇರುವಾಗ ವದ್ವಾಸಾರ್ಧಂ, ಸಾರ್ಧಂ ಅನ್ನೋ ಶಬ್ದಕ್ಕೆ ಸಾಕಂ, ಸಮಂ, ಸಹ ಅರ್ಥ, ಅಲಾಂಗ್ ವಿತ್ ಅನ್ನುವಂಥ ಅರ್ಥ. ವದ್ವಾಸಾರ್ಧಂ ಪಯಸಿ ವಿಹರನ್ ಓಹಮನ್ಯೇನ ದರ್ಪಾತ್. ಅದು ನೀರಲ್ಲಿ
ತನ್ನ ಸಂಗಾತಿಯೊಂದಿಗೆ ಆಟ ಆಡ್ತಾ ಇರ್ಬೇಕಾದ್ರೆ, ಸಾಮಾನ್ಯವಾಗಿ ಆನೆಗಳಿಗೆ ನೀರು ತುಂಬಾ ಇಷ್ಟ. ಅವು ಜಲಕ್ರೀಡೆಯನ್ನ ತುಂಬಾ ಏನು ಸಂತೋಷದಿಂದ ಸ್ವಚ್ಛಂದವಾಗಿ ದೀರ್ಘಕಾಲ ಮಾಡಬೇಕು ಅಂತ ಇಚ್ಛೆ ಪಡುತ್ತೆ. ಆದ್ರಿಂದ ಗಜಸ್ನಾನ ಅಂತ ಹೇಳ್ತಾರೆ. ಕೆಲವೊಬ್ರು ಮನೆಯಲ್ಲಿ ತುಂಬಾ ಹೊತ್ತು ಸ್ನಾನ ಮಾಡ್ತಿದ್ರೆ ಏನ್ ಗಜಸ್ನಾನ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆನೆಗೆ ಅಷ್ಟೊಂದು ಪ್ರಿಯ ಅದು. ಈ ಆನೆಯು ಕೂಡ ನೀರಿನಲ್ಲಿ ವಧ್ವಾಸಾರ್ಧಂ ತನ್ನ ಸಂಗಾತಿಯೊಂದಿಗೆ ಆಟ ಆಡ್ತಾ ಇರ್ಬೇಕಾದ್ರೆ ಸೋಹಂ ಅನ್ಯೇನ ದರ್ಪಾತ್ ಉದ್ದಾಮೇನ ದ್ವಿರದಪತಿನ, ಇನ್ನೊಂದು ಮದ್ದಾನೆಯು ದರ್ಪದಿಂದ ಆಕ್ರಮಣ ಮಾಡಿ ಸನ್ನಿಪತ್ಯಾಭಿಯುಕ್ತ, ಅದು ಆಕ್ರಮಣ ಮಾಡಿ ಈ ಆನೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಹಂತದಲ್ಲಿದೆ ಅಂತ ಹೇಳಿ ಮತ್ತೆ ನೇಪಥ್ಯದಲ್ಲಿ ಈ ಅರ್ಧ ಶ್ಲೋಕ ಕೇಳುತ್ತೆ. ಸ್ಪಷ್ಟ ಆಯ್ತಾ? ಹರಿ ಓಂ. ಹಾ ಸರ್, ಸರಿ. ಮುಂದೆ ಸೀತಾ ಸಸಂಭ್ರಮಂ. ಸೀತಾ ಸಸಂಭ್ರಮಂ ಕತಿಚಿತ್ ಪದಾನಿ ಗತ್ವಾ ಅಜ್ಜ ಉತ್ತ ಪರಿತಾಹಿ ಅದು ಇದು ಏನು ಪ್ರಾಕೃತ, ಅದು ನಾವು ಸಂಸ್ಕೃತ ಮಾತ್ರ ಓದುವ. ಮುಂದೆ ಇಲ್ಲಿ ಬರುತ್ತೆ ನೋಡಿ ಸಂಸ್ಕೃತ, ನಿಮ್ಗೆ ಬ್ರಾಕೆಟ್ ಅಲ್ಲಿ ಶುರು ಮಾಡಿದ್ದಾರೆ. ಇತಿ ಮೂರ್ಛತಿ, ಇಲ್ಲಿಂದ ಇಲ್ಲಿ ಆರ್ಯಪುತ್ರ. ನಾನಿಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಹೈಲೈಟ್ ಮಾಡಿದ್ದೀನಿ, ಕಾಣ್ತಾ ಉಂಟಾ ಅದು? ಹಾ ಸರ್, ಕಾಣ್ತಿದೆ. ಅಲ್ಲಿಂದ ಆರಂಭ ಮಾಡ್ಬೇಕು. ಆರ್ಯಪುತ್ರ ಆರ್ಯಪುತ್ರ ಪರಿತ್ರಾಯಸ್ತ್ರ ಮಮ ತಂ ಪುತ್ರಕಂ ಹಾದಿಕ ತನ್ಯೇವ ಚಿರಪರಿಚಿತ ಅನ್ಯಕ್ಷರಾಣಿ ಪಂಚವಟಿ ದರ್ಶನೇನ ಮಾಂ ಮಂದಭಾಗಿನಿ ಅನುಯಜ್ಞಿವ ಹಾ ಆರ್ಯಪುತ್ರ. ಇಲ್ಲಿ ಸೀತಾ ಈ ಮಾತನ್ನ ಕೇಳಿದ ಕೂಡಲೇ ತನ್ನ ಆನೆಯು ಈಗ ಸಂಗಾತಿಯೊಡನೆ ನೀರಿನಲ್ಲಿ ಆಟ ಆಡ್ತಿರುವಾಗ ಮತ್ತೊಂದು ಮದ್ದಾನೆಯಿಂದ ಆಕ್ರಮಿಸಲ್ಪಟ್ಟಿದೆ ಎನ್ನುವಂತಹ ಮಾತನ್ನ ಕೇಳಿದ ಕೂಡಲೇ ಸೀತೆಗೆ ತುಂಬಾ ಕಲವಲ ಉಂಟಾಗುತ್ತೆ. ಆಕೆ ಏನ್ ಹೇಳ್ತಾಳೆ? ಆರ್ಯಪುತ್ರ ಪರಿತ್ರಾಯಸ್ವ ಮಮ ಪುತ್ರಕಂ. ಸಾಮಾನ್ಯವಾಗಿ ಪುತ್ರಕ, ಈ ಕಪ್ ಪ್ರತ್ಯಯ ಅಲ್ಪಾರ್ಥದಲ್ಲಿ ಪ್ರಯೋಗ ಇದೆ. ಅಲ್ಪಾರ್ಥೆ ಕಪ್ ಪ್ರತ್ಯಯ. ಉದಾಹರಣಾರ್ಥಂ ವೃಕ್ಷಕಃ. ವೃಕ್ಷಃ ನಾಮ ಮಹಾನ್ ವೃಕ್ಷಃ, ವೃಕ್ಷಕಃ ಇತ್ಯುಕ್ತೆ ಸಸ್ಯಮಿತ್ಯರ್ಥಃ. ಅಲ್ಪಾರ್ಥೆ ಕಪ್ ಪ್ರತ್ಯಯಃ ಯೋಜಯಿತುಂ ಶಕ್ಯಃ. ವೃಕ್ಷಕಃ ಅಲ್ಲಿ ಕಪ್ರತ್ಯಯವು ಅಲ್ಪ ಅರ್ಥದಲ್ಲಿ ಪ್ರಯೋಗ ಇದೆ. ಅಂದ್ರೆ ಅವನಿನ್ನೂ ಪುಟ್ಟ ಮಗು. ಸಾಮಾನ್ಯವಾಗಿ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಇನ್ನು ಪುಟ್ಟ ಅಂತ ಕರೀತಿರ್ತಾರೆ. ಇಲ್ಲೂ ಕೂಡ ಈಕೆ ಆ ಆನೆಯ ವಿಷಯದಲ್ಲಿ ತನ್ನ ಪುಟ್ಟ ಕಂದ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ಮಮ ತಂ ಪುತ್ರಕಂ ಹಾಧಿಕ್ ತಾನ್ಯೇವ ಚಿರಪರಿಚಿತಾನಿ ಅಕ್ಷರಾಣಿ ಪಂಚವಟಿ ದರ್ಶನೇನ ಮಾಂ ಮಂದಭಾಗಿನೀಂ ಅನುಬಧ್ನಂತಿ ಹಾ ಆರ್ಯಪುತ್ರ ಇದು ಮೂರ್ಛತಿ. ಈ ಅಕ್ಷರಗಳು, ಅಕ್ಷರ ಅಂದ್ರೆ ಇಲ್ಲಿ ಈ ಶಬ್ದಗಳು ಚಿರಪರಿಚಿತಾನಿ. ಈ ಶಬ್ದಗಳು ವಾಸಂತಿಯ ಶಬ್ದಗಳು ಅಂತ ಹೇಳಿ ಹಿಂದೆನೆ ಸೀತೆ ಗುರುತಿಸಿದ್ದಾಳೆ. ಅಹೋ ಜಾನಾಮಿ ಪ್ರಿಯ ಸಖಿ ವಾಸಂತಿ ವ್ಯಾಹರತಿ ಇತಿ. ನಾನು ಎಲ್ಲೋ ಇದರಲ್ಲಿ ಹೈಲೈಟ್ ಮಾಡಿದ್ ನಿಮಗೆ ಕಾಣ್ತಾ ಉಂಟಾ?
ಫೈನ್, ನಮ್ದು ಮತ್ತೆ ರೀಜಾಯ್ನ್ ಆಗುವ ಸಂದರ್ಭ ಇದೆ, ಸಮಯ ಮುಗಿತಾ ಬಂತು. ಪ್ಲೀಸ್ ರೀಜಾಯ್ನ್, ವಿಲ್ ಡಿಸ್ಕಸ್.